ಯಾವತ್ತೂ ಕೂಡ ಕಾರ್ಪೊರೇಷನ್ನಲ್ಲಾಗಲಿ ತಹಸೀಲ್ದಾರ್ ಆಫೀಸ್ ಆಗಲಿ ಸಬ್ ಡಿವಿಷನಲ್ಲಿ AC ಅವರಾಗಲಿ ಅಥವಾ DC ಅವರಾಗಲಿ ಅವರ ಕಚೇರಿಗಳಲ್ಲಿ ಯಾವುದೇ ಕಚೇರಿ ಇದ್ದರೂ ಸರ್ಕಾರದಲ್ಲಾಗಲಿ ಅರೆ ಸರ್ಕಾರದಲ್ಲಾಗಲಿ ಬಹಳ ಮುಖ್ಯವಾಗಿ ಇರಬೇಕಾಗಿದ್ದು ರೆಕಾರ್ಡ್ಗಳು. ಆ ರೆಕಾರ್ಡ್ಗಳು ಸಾಮಾನ್ಯವಾಗಿ ಬ್ರಿಟಿಷ್ನವ್ರ ಕಾಲದಿಂದ ಇರ್ತಕ್ಕಂಥ ರೆಕಾರ್ಡ್ಸು. ಅವೆಲ್ಲ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕು ನಾವು. ಆ ರೆಕಾರ್ಡ್ಗಳು ಸಿಗದೆ ಹೋದರೆ ಯಾರಿಗೆ ಬೇಕಾದ್ರೂ ರೆಕಾರ್ಡನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾಲ ಇದೆ. ಯಾರು ಬೇಕಾದರೂ ರೆಕಾರ್ಡನ್ನು ಸೃಷ್ಟಿ ಮಾಡಿಬಿಡ್ತಾರೆ. ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ನಿಜವಾದ ರೆಕಾರ್ಡ್ಗಿನ್ನ ಚೆನ್ನಾಗಿದೆ. ನಿಜವಾದ ರೆಕಾರ್ಡ್ ಹೆಂಗಿರುತ್ತೋ ಅದಕ್ಕಿಂತ ಉತ್ತಮವಾಗಿ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಒಂದು ಕಡೆ ಹಳೆ ರೆಕಾರ್ಡ್ಸನ್ನ ಹಾಗೆ ಇಡೋರು, ಇನ್ನೊಂದನ್ನ ಸಿಸ್ಟಮೈಟೈಸ್ ಮಾಡಿ ಡಿಜಿಟಲೈಸ್ ಮಾಡಿ ಅದನ್ನ ಸಾಫ್ಟ್ ಕಾಪಿಯನ್ನ ಸಿಸ್ಟಮ್ನಲ್ಲಿ ಇಟ್ಕೊಳ್ಳೋದು. ಇದು ಎರಡು. ಅದನ್ನ ಇಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದ್ದು ಕಚೇರಿಯ ಅಮೂಲ್ಯ ದಾಖಲಾತಿಗಳನ್ನು ಕಡತಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನೂತನವಾಗಿ ಕಚೇರಿ ಕಟ್ಟಡದಲ್ಲಿ ಡಿಜಿಟಲ್ ಅಭಿಲೇಖಾಲಯ ಡಿಜಿಟಲ್ ರೆಕಾರ್ಡ್ ರೂಮ್ ಅನ್ನು ಸ್ಥಾಪಿಸಲಾಗಿದ್ದು 50 ಲಕ್ಷ ವೆಚ್ಚದಲ್ಲಿ ದಾಖಲೆಗಳನ್ನು ABCD ಎಂದು ವರ್ಗೀಕರಿಸಿ ಸ್ಕ್ಯಾನಿಂಗ್ ಮಾಡಿ ಪ್ರತಿಯೊಂದು ಕಡತಕ್ಕೂ ಬಾರ್ ಕೋಡಿಂಗ್ ಮಾಡಿ ಸುಲಭವಾಗಿ ಹುಡುಕಲು ಅವಕಾಶವಾಗುವಂತೆ ಭೌತಿಕವಾಗಿ ಅತ್ಯಾಧುನಿಕ ರ್ಯಾಕ್ಗಳಲ್ಲಿ ಹಾಗೂ ಡಿಜಿಟಲ್ ಮಾದರಿಯಲ್ಲಿ ಸಾಫ್ಟ್ವೇರ್ನಲ್ಲಿ ಸಂರಕ್ಷಿಸಲಾಗಿರುತ್ತದೆ. ಸುಮಾರು 1890ರಿಂದ ಹಿಡಿದು ತುಮಕೂರು ಟೌನ್ ಮುನ್ಸಿಪಲ್ ಸಭೆಯ ನಡವಳಿಕೆಗಳು ಲಭ್ಯವಿದ್ದು ಅವುಗಳನ್ನು ಸ್ಕ್ಯಾನ್ ಮಾಡಿ ಸಂರಕ್ಷಿಸಲಾಗಿರುತ್ತದೆ. ಸುಮಾರು